ಕಾನೂನು ಬಗ್ಗೆ ಅವರಿಗೆ ಅರಿವೇ ಇಲ್ಲ ಅನ್ನೋದು ಅದರಲ್ಲೇ ಅರ್ಥ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ನಿಮಗೆ ಯಾವುದಾದ್ರೂ ಕೂಡ ನಿಮಗೆ ಪಕ್ಷ ಅಂತಂದರೆ 2/3 ಮೆಜಾರಿಟಿ ಅನ್ನೋವಂಥ ಪ್ರಶ್ನೆ ಬರುತ್ತೆ. ಇಲ್ಲಿ ನಾನು ಶಾಸಕನಾಗಿ ಒಬ್ಬನೇ ಇರೋ ಕಾರಣ ಆ ಪ್ರಶ್ನೆನೇ ಬರಲ್ಲ. ಸಂಗಣ್ಣರ ಅಸಮಾಧಾನ ಇರಬಹುದು, ಅಲ್ಲಿ ರಾಯಚೂರಲ್ಲಿ ಅಸಮಾಧಾನ ಬಿಜೆಪಿ ನೋಡಿ, ಕರಡಿ ಸಂಗಣ್ಣ ಅವರು ಒಂದು ದೊಡ್ಡ ಮಾತನ್ನು ಹೇಳಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ಅಡಿಯಲ್ಲಿ ಪಕ್ಷಕ್ಕೋಸ್ಕರ ಅನ್ನೋ ಮಾತನ್ನು ಅವರು ಭಾಳ ಸ್ಪಷ್ಟವಾಗಿ 3-4 ಬಾರಿ ಅವರು ಪದೇ ಪದೇ ಹೇಳಿರುವಂಥದ್ದು. ಹಾಗಾಗಿ ನಾನು ತಮ್ಮಲ್ಲಿ ಹೇಳೋದೇನೆಂತಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ 1-2 ಸೀಟ್ಗಳು ವ್ಯತ್ಯಾಸ ಆಗ್ಬೋದಾಗಲಿ. ಕಳೆದ ಬಾರಿ ಯಾವ ರೀತಿ 28ರಲ್ಲಿ 25 ಸೀಟ್ ಗೆದ್ದಿದ್ದೇನೋ, ಈ ಬಾರಿ 28ರಲ್ಲಿ 28 ಕೂಡ JDS ಜೊತೆಗೂಡಿ ಗೆದ್ದರೂ ಕೂಡ ಆಶ್ಚರ್ಯ ಇಲ್ಲ ಅಷ್ಟೇ. ನಮ್ಮ ಪಾತ್ರ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲೋಕಸಭಾ ಸ್ಥಾನಗಳಲ್ಲಿ ತಮ್ಮ ಪಾತ್ರ ಏನಿರುತ್ತೆ? ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿತೀನಿ ಅಂತ ಹೇಳಿದ್ದೀನಿ. ನಾನು ಅದೇ ಒಂದು ರೀತಿ ಪಕ್ಷಕ್ಕೋಸ್ಕರ ಈ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪಕ್ಷ ನನಗೆ ಎಲ್ಲೆಲ್ಲಿ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಲಿಕ್ಕೆ ಹೇಳ್ತಾರೋ ಅಲ್ಲೆಲ್ಲ ನಾನು ಪ್ರವಾಸ ಮಾಡಿ ಪಕ್ಷದ ಗೆಲುವಿಗೆ ನಾನು ಸಂಪೂರ್ಣವಾಗಿ ನಾನು ಕೆಲಸ ಮಾಡ್ತೀನಿ. ನಾಗೇಂದ್ರ ಅವರು ಒಂದು ಆರೋಪ ಮಾಡಿದ್ದಾರೆ ತಮ್ಮ ಮೇಲೆ ಕೇಸುಗಳಿದ್ವು, ಅವು ಹೆದರಿಗೋಸ್ಕರ ಅದಕ್ಕೆ ಹೆದರಿ ಬಿಜೆಪಿ ಸೇರಿದ್ದಾರೆ ಅನ್ನೋದು ಮಾತುಗಳನ್ನ ನೋಡಿ. ಅವರು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು, ಅವ್ರ ಪಕ್ಷದ ಅಧಿನಾಯಕ ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ, ರಾಹುಲ್ ಗಾಂಧಿ ಬೇಲ್ ಮೇಲೆ ಇದ್ದಾರೆ, DK ಶಿವಕುಮಾರ್ ಅವರು ಬೇಲ್ ಮೇಲೆ ಇದ್ದಾರೆ. ಇದೇ ನಾಗೇಂದ್ರ 32 ಕೇಸ್ಗಳಲ್ಲಿ ಬೇಲ್ ಮೇಲೆ ಇದ್ದಾನೆ. ಇವತ್ತು ನನ್ನ ಮೇಲೆ 4-5 ಪ್ರಕರಣಗಳಿದ್ದರೆ 32 ಪ್ರಕರಣಗಳಲ್ಲಿ ನಾಗೇಂದ್ರ ಬೇಲ್ ಮೇಲೆ ಇದ್ದಾರೆ. ಹಾಗಾಗಿ ಬಳ್ಳಾರಿಯಲ್ಲಿ ಅವರು ಇವತ್ತು ಉಳ್ಕೊಳ್ಳೋದು ಕಾಪಾಡಿಕೊಳ್ಳೋ ಪ್ರಯತ್ನ ಮಾಡಲಿ. ಅವರು ಬಳ್ಳಾರಿ ಜಿಲ್ಲೆಯಿಂದ ಕಾನೂನು ಪ್ರಕಾರ ಅವ್ರನ್ನ ಹೊರಗಡೆ ಹಾಕಿಲ್ದಂಗೆ, ಯಾಕೆಂದರೆ 32 ಪ್ರಕರಣಗಳಿರೋದು ಅವ್ರ ಮೇಲೆ, 1-2 ಪ್ರಕರಣಗಳಲ್ಲ. ನಾಗೇಂದ್ರ ಅವ್ರ ಮೇಲೆ 32 ಪ್ರಕರಣಗಳಿದೆ. ಅದರಲ್ಲಿ ವಿಶೇಷವಾಗಿ CBI ಪ್ರಕರಣಗಳು ಅತಿ ಹೆಚ್ಚು ಪ್ರಕರಣಗಳಿರೋ ಕಾರಣ ಫಸ್ಟು ಅವ್ರನ್ನ ನೋಡ್ಕೊಂತೇಳಿ ತನ್ನ ಮೇಲೆ ಇರೋ 32 ಪ್ರಕರಣಗಳಾಗಿರ್ಬೋದು. ಸಂತೋಷ್ ಲಾಡ್ ಅವರ ಗಣಿನೇ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದೆ, ಇಲ್ಲಿಗಲ್ ಮೈನಿಂಗ್ ಮಾಡಿದ್ದಾರೆ ಅಂತೇಳಿ. ಕೇಸ್ ಬಿಟ್ಬಿಡಿ, ಗಣಿ ಲೈಸೆನ್ಸೇ ರದ್ದು ಮಾಡಿಬಿಟ್ಟಿದ್ದಾರೆ. HRG ಗವಿಯಪ್ಪ ಅವ್ರದ್ದು ಅವರ ಸಂಪೂರ್ಣವಾಗಿ ಗಣಿ ಲೈಸೆನ್ಸೇ ರದ್ದು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸಾಕ್ಷಾತ್ ಅವರು KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಅವ್ರ ಮೇಲೆ ಕೇಸ್ಗಳು, ಅವರು ಬೇಲ್ ಮೇಲೆ ಇದ್ದಾರೆ. ಹಾಗಾಗಿ ಇಡೀ ಅವರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಆ ಪಕ್ಷದ ಅಧಿನಾಯಕರಿಂದ ಹಿಡಿದು ರಾಜ್ಯ ನಾಯಕರಿಂದ ಹಿಡಿದು ಬಳ್ಳಾರಿ ಉಸ್ತುವಾರಿ ತನಕನೂ ಅವರು ಕೇಸ್ಗಳಲ್ಲಿ ಬೇಲ್ ಮೇಲೆ ಇದ್ದಾರೆ. ಫಸ್ಟ್ ಅವ್ರು ನೋಡಿಕೊಂಡ್ರೆ ಸಾಕಷ್ಟು. ಈಗ ತಾವು ಗಂಗಾವತಿ ಬಂದ್ಮೇಲೆ ಎಲ್ಲ ಜನ ತಮ್ಮನ್ನು ಒಪ್ಕೊಂಡಿದ್ದಾರೆ. ಈಗ ಜನರಿಗೆ ಆತಂಕ ಏನಂತಂದ್ರೆ, ಜನಾರ್ದನ್ ರೆಡ್ಡಿ ಅವರು ಮುಂದೆ ಬಳ್ಳಾರಿಗೆ ಹೋಗ್ಬಿಡ್ತಾರೆ ಅನ್ನೋದು ಆತಂಕ ಇಲ್ಲಿನ ಜನರಿಗೆ. ಸೊ ನಾನು ಈಗಾಗಲೇ ಸ್ಪಷ್ಟವಾಗಿ ಮೊದಲಿಂದ ಕೂಡ ನಾನು ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಗಂಗಾವತಿ ಜನರನ್ನ ಅವ್ರು ತೋರಿಸಿರುವಂಥ ಒಂದು ಪ್ರೀತಿ ವಾತ್ಸಲ್ಯವನ್ನು ನನ್ನ ಕೊನೆ ಉಸಿರಿರೋವರೆಗೂ ಕೂಡ ನಾನು ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಮುಂದಿನ ದಿನದಲ್ಲಿ ಇಲ್ಲೇ ಸ್ಪರ್ಧೆ ಆಗುತ್ತೆ ನೋಡಿ. ಇವತ್ತು ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿರುವಂಥ ಒಂದು ಸಂದರ್ಭ. ಸೊ ಹಾಗಾಗಿ ಏನೇ ಇದ್ರೂ ಕೂಡ ಪಕ್ಷ ಬಲವರ್ಧನೆಗೋಸ್ಕರ ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಸರ್, ರಾಜ್ಯ ಸರ್ಕಾರ ಈಗ ನಿಮಗೆ BJP ಸೇರಿದ್ರಿಂದ ಅಭಿವೃದ್ಧಿಗೆ ಏನಾದರೂ ಸಹಕಾರ ಮಾಡುತ್ತೆ ಅಂತ ಹೆಂಗೆ ನಿರೀಕ್ಷೆ? ಇಷ್ಟು ದಿನ ಪ್ರದೇಶಕ್ಕೆ ನೋಡಿ, ರಾಜ್ಯಕ್ಕಿಂತ 100ರಷ್ಟು ದೊಡ್ಡದಿರೋ ಕೇಂದ್ರನೇ ಇರೋ ಟೈಮ್ನಲ್ಲಿ ನಾನು ಇವ್ರ ಬಗ್ಗೆ ಯಾಕೆ ಯೋಚನೆ ಮಾಡಲಿಲ್ಲ ಅಷ್ಟೇ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.